ನೀಟ್ ಎಕ್ಸಾಮ್ನ ಬರೀತಾ ಇದ್ದೀರಾ ಅಂದರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಇಲ್ಲಿ ನೀವು ಒಂದು ಎಕ್ಸಾಮಿನೇಷನ್ ಸೆಂಟರ್ಗೆ ಏನೇನು ತೊಗೊಂಡು ಹೋಗಬೇಕು, ಏನೇನು ತೊಗೊಂಡು ಹೋಗ್ಬಾರ್ದು, ಮತ್ತು OMR ಶೀಟ್ ಯಾವ ರೀತಿ ಇರುತ್ತೆ, ಮತ್ತು ಆಲ್ ಟಿಕೆಟ್ ಬಗ್ಗೆ ಏನೇನು ಡೌಟ್ಸ್ಗಳನ್ನ ಕೇಳಿದ್ರೆ ಎಲ್ಲದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕ್ಲಿಯರ್ ಮಾಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡೋಕ್ಕೆ ಟ್ರೈ ಮಾಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಕೊಡೋ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ ಇಲ್ಲಿ ನೋಡಿ, ಇದು ಅಫಿಷಿಯಲ್ ಆಗಿ NTA ಕಡೆಯಿಂದ ಬಿಟ್ಟಿರುವಂಥ ಬ್ರೋಚರ್ ಆಗಿರುತ್ತೆ. ಈ ಒಂದು ಬ್ರೋಚರಲ್ಲಿ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, ನೀವು ಒಂದು ಎಕ್ಸಾಮಿನೇಷನ್ ಸೆಂಟರ್ಗೆ ನೀವು ಯಾವ್ಯಾವ ವಸ್ತುಗಳನ್ನ ತರಬಾರ್ದು ಅಂತ. ಇಲ್ಲಿ ಸಿಂಪಲ್ ಆಗಿ ಹೇಳೋದಾದರೆ ಇಲ್ಲಿ ನಿಮಗೆ ಯಾವುದೇ ಥರದ ಎಲೆಕ್ಟ್ರಾನಿಕ್ ಐಟಮ್ಸ್ ನೀವು ತೊಗೊಂಡೋಗ್ಬಾರ್ದು ಒಳಗಡೆ, ಮತ್ತು ಕ್ಯಾಲ್ಕುಲೇಟರ್ ಆಗಿರ್ಬೋದು ಅದನ್ನು ಕೂಡ ತೊಗೊಂಡೋಗ್ಬಾರ್ದು ಅಂತ ಹೇಳಿದರೆ. ಜೊತೆಗೆ ಮೇಯ್ನಾಗಿ ನೋಡಿ, ಇಲ್ಲಿ ಪೆನ್ನು ಕೂಡ ತೊಗೊಂಡೋಗ್ಬಾರ್ದು, ಸ್ಕೇಲು ಕೂಡ ತೊಗೊಂಡೋಗ್ಬಾರ್ದು. ಒಟ್ಟಿನಲ್ಲಿ ನೀವು ಸಿಂಪಲ್ಲಾಗಿ ಹೋಗಬೇಕಾಗುತ್ತೆ. ಜಸ್ಟ್ ನಿಮ್ಮ ಹಾಲ್ ಟಿಕೆಟ್ ಇಟ್ಕೊಂಡು ಹೋಗಬೇಕಾಗುತ್ತೆ. ನೀವು ಯಾವುದೇ ಥರದ ಎಕ್ವಿಪ್ಮೆಂಟ್ಸ್ ಆಗಿರಲಿ ಏನು ಕೂಡ ತೊಗೊಂಡೋಗ್ಬಾರ್ದು. ಮತ್ತು ನಿಮ್ಮ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕಂದ್ರೆ ಇಲ್ಲಿ ಕೊಟ್ಟಿದ್ರೆ ನೋಡಿ, ಯಾವುದೇ ಥರದ ಹೆವಿ ಕ್ಲೋತ್ಸ್ ಆಗಿರ್ಬೋದು ಅಥವಾ ಫುಲ್ಲು ಲಾಂಗ್ ಸ್ಲೀವ್ಸ್ ಆಗಿರ್ಬೋದು ಯಾವುದೂ ಕೂಡ ಇಲ್ಲಿ ಪರ್ಮಿಟ್ ಇರಲ್ಲ. ನೀವು ಸಿಂಪಲ್ಲಾಗಿ ಹೋಗಬೇಕಾಗುತ್ತೆ ಎಕ್ಸಾಮಿನೇಷನ್ ಸೆಂಟರ್ಗೆ. ಮತ್ತು ಇಲ್ಲಿ ಶೂನು ಕೂಡ ಅಲೋ ಇರಲ್ಲ. ನೀವು ಜಸ್ಟ್ ಒಂದು ಸ್ಲಿಪ್ಪರ್ನ ಹಾಕೊಂಡು ಹೋಗಬೇಕಾಗುತ್ತೆ ಅಂತಲೂ ಕೂಡ ಹೇಳಿದರೆ. ಮತ್ತು ನೀವು ಕಲ್ಚರಲ್ ಡ್ರೆಸ್ನ ಹಾಕೊಂಡು ಹೋಗ್ತೀರಾ ಅಂದರೂ ಕೂಡ ಅಲ್ಲಿ ಬೇಗ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು ಅಂತಲೂ ಕೂಡ ಹೇಳಿದರೆ, ಇಲ್ಲಿ ಹೈಲೈಟ್ ಮಾಡಿದರೆ. ಒಟ್ಟಿನಲ್ಲಿ ನೀವು ಸಿಂಪಲ್ಲಾಗಿ ಹೋದರೆ ನಿಮಗೆ ಇಲ್ಲಿ ಯಾವುದೇ ಥರದ ಒಂದು ಪ್ರಾಬ್ಲಮ್ ಆಗಲ್ಲ. ನಿಮಗೆ ಆರಾಮಾಗಿ ನೀಟ್ ಎಕ್ಸಾಮ್ನ ಬರೀಬೋದು. ಮತ್ತು ನೆಕ್ಸ್ಟ್ ಇವಾಗ OMR ಶೀಟ್ ಯಾವ ರೀತಿ ಇರುತ್ತೆ ಅಂದರೆ ನೋಡ್ಬೋದು, ಸ್ಯಾಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಕಾಪಿನ. ಈ ರೀತಿ ಇರುತ್ತೆ ನಿಮಗೆ OMR ಶೀಟು. ಇದು ಒರಿಜಿನಲ್ ಕಾಪಿ. ಇದರಿಂದ ನಿಮಗೆ ಒಂದು ಕಾರ್ಬನ್ ಕಾಪಿ ಅಂತಲೂ ಕೂಡ ಇರುತ್ತೆ, ಸೇಮ್ KCT ಥರ. ಅದೇ ನೀವು ಮನೆಗೆ ತಂದುಬಿಟ್ಟು ಕೀ ಆನ್ಸರಲ್ಲಿ ಕ್ರಾಸ್ ವೆರಿಫೈ ಮಾಡ್ಕೋಬೋದು, ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ಕೀ ಆನ್ಸರ್ ನೋಡಿಕೊಂಡು. ಇಲ್ಲಿ ಫಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ರೋಲ್ ನಂಬರ್ನ ಬರೀಬೇಕಾಗಿರುತ್ತೆ, ನೀಟ್ ರೋಲ್ ನಂಬರ್ನ. ಅದು ಬರೆದಾದ್ಮೇಲೆ ಆ ಒಂದು ನಂಬರ್ ಕೆಳಗಡೆ ಇಲ್ಲಿ ನೀವು ಶೇಡ್ ಮಾಡ್ತಾ ಬರಬೇಕಾಗುತ್ತೆ. KCT ಎಕ್ಸಾಮ್ನ ಬರೆದಿದ್ರೆ ನಿಮಗೆ ಒಂದು ಐಡಿಯಾ ಇರುತ್ತೆ ಯಾವ ರೀತಿ ಒಂದು ಶೇಡ್ ಮಾಡೋದು ಎಲ್ಲನೂ ಕೂಡ. ಇಲ್ಲಿ ನಿಮಗೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಿಮಗೆ ಕ್ವಶನ್ ಬುಕ್ಲೆಟ್ನ ಕೊಡ್ತಾರಲ್ವ, ಆ ಒಂದು ಬುಕ್ಲೆಟ್ ನಂಬರ್ನು ಕೂಡ ನೀವು ಇಲ್ಲಿ ಬರೆದ್ಬಿಟ್ಟು ಇಲ್ಲಿ ಶೇಡ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ ಒಂದು ಆಲ್ ಟಿಕೆಟ್ಗೆ ಅದೇ ಆಟೋಮೆಟಿಕ್ ಆಗಿ ನಿಮಗೆ ವರ್ಷನ್ ಕೋಡ್ ಬಂದ್ಬಿಟ್ಟಿರುತ್ತೆ ಇಲ್ಲೇನೆ. ಆ ಒಂದು ವರ್ಷನ್ ಕೋಡ್ ನೀವು ಒಂದು ಕ್ವಶನ್ ಪೇಪರ್ನ ತೊಗೊಂಡು ಇಲ್ಲಿ ನೀವು ಒಂದು ಆನ್ಸರ್ ಮಾಡಬೇಕಾಗುತ್ತೆ. ಇದೊಂದು ಆನ್ಸರ್ ಶೀಟ್ದು ಒಂದು ಸೀರಿಯಲ್ ನಂಬರ್ ಆಗಿರುತ್ತೆ. ಮತ್ತು ಇಲ್ಲಿ ಡಿಕ್ಲರೇಷನ್ ಬೈ ದ ಕ್ಯಾಂಡಿಡೇಟ್ ಅಂತ ಇದೆ. ಇಲ್ಲಿ ನಿಮ್ಮ ಒಂದು ಸಿಗ್ನೇಚರ್ ಹಾಕ್ಬಿಟ್ಟು ಒಂದು ಟೈಮಿಂಗ್ನು ಕೂಡ ಬರೀಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಕ್ಯಾಂಡಿಡೇಟ್ ವಿತ್ ನೇಮ್ ಅಂತ ಇದೆಯಲ್ಲ, ಇಲ್ಲೂ ಕೂಡ ನಿಮ್ಮ ಫುಲ್ ನೇಮ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಮದರ್ ನೇಮ್ ಬರೀಬೇಕಾಗುತ್ತೆ, ಇಲ್ಲಿ ನಿಮ್ಮ ಫಾದರ್ ನೇಮ್ನ ಬರೀಬೇಕಾಗುತ್ತೆ. ಮತ್ತು ಇಲ್ಲಿ ನಿಮ್ಮ ತಂಬ್ ಇಂಪ್ರೆಷನ್ನ ಹಾಕಬೇಕಾಗುತ್ತೆ. ನಂತರ ಇನ್ವಿಜಿಲೇಟರ್ ಇದೆಲ್ಲನೂ ಕೂಡ ನೀವು ಡೀಟೇಲ್ಸ್ ಏನು ಹಾಕಿರ್ತಾರಲ್ಲ ಎಲ್ಲನೂ ಕೂಡ ಅವರು ಇಲ್ಲಿ ಕ್ರಾಸ್ ವೆರಿಫೈನ ಮಾಡ್ತಾರೆ. ಅದೆಲ್ಲ ಕೂಡ ವೆರಿಫೈ ಮಾಡಾದ್ಮೇಲೆ ಇಲ್ಲಿ ಅವರು ಸಿಗ್ನೇಚರ್ ಹಾಕ್ತಾರೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೀವು ಯಾವ ರೀತಿ ಆನ್ಸರ್ ಮಾಡಬೇಕಂದ್ರೆ ಇಲ್ಲಿ ಸಾಕಷ್ಟು ಕಾಲಮ್ಸ್ಗಳು ಕೂಡ ಇರುತ್ತೆ. ನೀವು ಯಾವ ರೀತಿ ಒಂದು ಸ್ಟ್ರಾಟಜೀಸ್ ಮಾಡ್ತೀರಾ ಫಾಸ್ಟಾಗಿ ಕವರ್ ಮಾಡ್ಕೊಳ್ಳೋದು, ಆ ಒಂದು ಬೇಸಿಸ್ ಮೇಲೆ ನೀವು ಒಂದು ಆನ್ಸರ್ನ ಮಾಡ್ಕೊ ಹೋಗಬೇಕಾಗುತ್ತೆ. ಅಂದರೆ ಸ್ಟಾರ್ಟಿಂಗ್ ಕ್ವಶನ್ಸ್ನ ಫಸ್ಟು ಸಾಲ್ವ್ ಮಾಡ್ತೀರಾ ಅಥವಾ ಲಾಸ್ಟಿಂದ ಸಾಲ್ವ್ ಬರ್ತೀರಾ, ಅಥವಾ ಒಂದು 20 ಕ್ವಶನ್ ಯಾವ ರೀತಿ ಡಿವೈಡ್ ಮಾಡ್ಕೊ ಬರ್ತೀರಾ, ಎಲ್ಲನೂ ಕೂಡ ಕರೆಕ್ಟಾಗಿ ವೆರಿಫೈ ಮಾಡ್ಕೊಂಡು ಮಾಡಿ. ನೀಟಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ. ಆಲ್ ಟಿಕೆಟ್ ಬಗ್ಗೆ ಸಾಕಷ್ಟು ಜನ ಸಾಕಷ್ಟು ಡೌಟ್ಸ್ಗಳನ್ನ ಕೇಳ್ತಾ ಇದ್ದೀರಾ. ಇಲ್ಲಿ ಫಸ್ಟು ಇವಾಗ ನೀಟ್ ಆಲ್ ಟಿಕೆಟು ನಿಮಗೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಿರೋದು, ನಿಮಗೆ 4 ಶೀಟ್ ಬರ್ತಿದೆ 5 ಶೀಟ್ ಬರ್ತಿದೆ ಅಂತ. ಆ್ಯಕ್ಚುಲಿ ಇವಾಗ ಎಲ್ಲ ಇಶ್ಯೂನು ಕೂಡ ಫಿಕ್ಸ್ ಮಾಡಿದ್ದಾರೆ NTA ಅವರು. ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಲಿಂಕ್ ಕೊಟ್ಟಿದ್ದೀನಿ, ಆ ಒಂದು ಲಿಂಕ್ನ ಯೂಸ್ ಮಾಡಿಕೊಂಡು ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೇಮ್ ಇದೇ ರೀತಿ ನಿಮಗೆ ಒಂದು 3 ಶೀಟ್ ಬರುತ್ತೆ, ಸರಿನಾ? ಈ ಒಂದು 3 ಶೀಟಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ನಿಮ್ಮ ರೋಲ್ ನಂಬರ್ ಇರುತ್ತೆ, ನಿಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತೆ, ನಿಮ್ಮ ಬೇಸಿಕ್ ಡೀಟೇಲ್ಸ್ ಇರುತ್ತೆ, ಎಲ್ಲ ಕೂಡ ಕರೆಕ್ಟಾಗಿದೆಯಾ ಅನ್ನೋದು ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಿಮಗೆ ಕ್ವಶನ್ ಪೇಪರ್ ಯಾವ ಒಂದು ವರ್ಷನಲ್ಲಿ ಬರುತ್ತೆ ಎಕ್ಸಾಮಿನೇಷನ್ ಹಾಲಲ್ಲಿ ಅನ್ನೋದು ಇಲ್ಲೇ ಕೊಟ್ಟಿದ್ದಾರೆ. ಇದೆಲ್ಲ ಕೂಡ ನೀವು ಅಪ್ಲಿಕೇಶನ್ ಏನು ಸೆಲೆಕ್ಟ್ ಮಾಡಿರ್ತೀರಲ್ಲ ಅದ್ರ ಮೇಲೆ ಒಂದು ಕ್ವಶನ್ ಪೇಪರ್ ಮೀಡಿಯಮ್ ಸೆಲೆಕ್ಟ್ ಆಗೋದಿಲ್ಲಿ. ನಂತರ ಇಲ್ಲಿ ಎಕ್ಸಾಮಿನೇಷನ್ ಡೇಟ್ ಇದೆ. ಮತ್ತು ಇಲ್ಲಿ ಮೇಯ್ನಾಗಿ ನೋಡ್ಕೊಳ್ಳಿ, ಎಕ್ಸಾಮಿನೇಷನ್ ಸೆಂಟರ್ಗೆ ನೀವು 11 ಗಂಟೆಗೆ ಹೋಗಿ ರಿಪೋರ್ಟ್ ಆಗಬೇಕು. ಆ ಒಂದು ಟೈಮ್ನೇ ಫಾಲೋ ಮಾಡಿ, ಯಾರು ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ಇಲ್ಲಿ ಮೇಯ್ನ್ ಅಬ್ಸರ್ವ್ ಮಾಡಿ, 1:15 ಇಲ್ಲಿ ಗೇಟ್ ಕ್ಲೋಸ್ ಆಗುತ್ತೆ. ನಿಮ್ದು ಯಾವೊಂದು ಸೆಂಟರ್ ಅಲಾಟ್ ಆಗಿರುತ್ತಲ್ಲ ಆ ಒಂದು ಎಕ್ಸಾಮಿನೇಷನ್ ಸೆಂಟರ್ ಗೇಟ್ ಕ್ಲೋಸ್ ಆಗುತ್ತೆ ಅಂತ ಹೇಳಿದರೆ ಅರ್ಧ ಗಂಟೆ ಮುಂಚೆನೇ. ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗೋದು 2 ಗಂಟೆಗೆ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ, 1:45ಕ್ಕೆ ಹೋದ್ರೆ ಆಗುತ್ತೆ ಅಂತ. 1:15 ಮುಂಚೆನೇ ಅಲ್ಲಿ ಹೋಗಿರಿ. ಡಿಕ್ಲರೇಷನಲ್ಲಿ ಏನು ಮಾಡಿ ಅಂದರೆ ಇಲ್ಲಿ ಐ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ನೇಮ್ ಬರೀರಿ. ಇಲ್ಲಿ ರೆಸಿಡೆನ್ಸ್ ಆಫ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಅಡ್ರೆಸ್ ಬರೀರಿ. ಇಲ್ಲಿ ಜಸ್ಟ್ ನಿಮ್ಮ ಏರಿಯಾ, ನಿಮ್ಮ ಡಿಸ್ಟಿಕ್ಕು, ನಿಮ್ಮ ಸ್ಟೇಟ್ ಬರೀರಿ ಸಾಕು. ಇಲ್ಲಿ ನೀವೇನಾದರೂ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರೋಂಗೆ ಬರೀತೀರಾ ಅಂದರೆ ಇಲ್ಲಿವರೆಗೂ ಕೂಡ ಹೋಗುತ್ತೆ, ಅಷ್ಟು ಲಾಂಗ್ ಬರೆಯೋ ಅವಶ್ಯಕತೆ ಇಲ್ಲಿರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಮತ್ತು ಇಲ್ಲಿ ಕ್ಯಾಂಡಿಡೇಟ್ ಫೋಟೋನ ಹಾಕಬೇಕಾಗುತ್ತೆ.
ಇದು ನೆನಪಿರಲಿ, ಇದು ನೀವು ಮನೇಲೇ ಮಾಡ್ಕೋಬೋದಾಗಿರುತ್ತೆ. ಮತ್ತು ಇದು ಲೆಫ್ಟ್ ಆ್ಯಂಡ್ ಥಂಬ್ ಇಂಪ್ರೆಷನ್ನು ನಿಮ್ಮದು ಕೊಡಬೇಕಾಗುತ್ತೆ. ಮತ್ತು ಇಲ್ಲಿ ಯಾರು ಕೂಡ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ, ಇಲ್ಲಿ ಕ್ಯಾಂಡಿಡೇಟ್ ಸಿಗ್ನೇಚರ್ ಅಂತ ಇದೆ, ಮತ್ತು ಇಲ್ಲಿ ಹೈಲೈಟ್ ಮಾಡಿ ಹೇಳಿದ್ದಾರೆ ಇದು ಡೇ ಆಫ್ ದ ಎಕ್ಸಾಮಿನೇಷನ್ ನಡೆಯುತ್ತಲ್ಲ ಆವತ್ತೇ ಇಲ್ಲಿ ಸೈನ್ ಮಾಡಬೇಕು ಅಂತ. ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಿ ನೀವು ಅಲ್ಲಿ ಹೋಗಿ ಸೀಟ್ ಮೇಲೆ ಕೂತ್ಕೊಂಡು ಅಲ್ಲಿ ಇನ್ವಿಜಿಲೇಟರ್ ನಿಮ್ಮ ಹತ್ರ ಬಂದಾಗ ಆವಾಗ ನೀವು ಸೈನ್ ಮಾಡಬೇಕಾಗುತ್ತೆ ಅವ್ರ ಪ್ರೆಸೆನ್ಸಲ್ಲೇ. ಅದಕ್ಕೋಸ್ಕರ ಇದು ಎಂಟಿ ಬಿಡಿ, ಯಾರು ಕೂಡ ಇಲ್ಲಿ ಸೈನ್ ಮಾಡೋಕ್ಕೆ ಹೋಗ್ಬಿಡಿ. ಇವೆರಡು ಬಾಕ್ಸ್ ಮಾತ್ರ ನೀವು ಇದು ಮಾಡ್ಕೋಬೋದಾಗಿರುತ್ತೆ, ಯೂಸ್ ಮಾಡ್ಕೋಬೋದಾಗಿರುತ್ತೆ. ಈಗ ನೆಕ್ಸ್ಟು ಇಲ್ಲಿ ಮೇಯ್ನಾಗಿ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋನ ಇಲ್ಲಿ ಅಂಟಿಸಿ ಇಲ್ಲಿ ಅದನ್ನ ನೀವು ಅಂಟಿಸ್ಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಇನ್ನೊಂದಷ್ಟು ಇನ್ಸ್ಟ್ರಕ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಮತ್ತು ಇದ್ರ ಜೊತೆಗೆ ನಿಮಗೆ ಇಲ್ಲಿ ಮೇಯ್ನಾಗಿ ಹೇಳಿರೋದೇನೆಂದರೆ ನೀವು ಒಂದು 2 ಫೋಟೋನ ತೊಗೊಂಡೋಗ್ಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋನ. ಜೊತೆಗೆ ಇಲ್ಲಿ 3 ಶೀಟ್ ಇದೆಯಲ್ಲ, ಇದು KCT ಥರ ನಿಮಗೆ ಬರೀ 1 ಶೀಟ್ ತೊಗೊಂಡೋದ್ರೆ ಆಗಲ್ಲ. ಇದು ಫನ್ ಶೀಟ್ನ ಇಲ್ಲಿ 3 ಶೀಟ್ ಏನು ಬಂದಿದೆಯಲ್ಲ 3 ಶೀಟು ಕೂಡ ನೀವು ಪ್ರಿಂಟೌಟ್ ತೊಗೊಂಡೋಗ್ಬೇಕಾಗತ್ತೆ. ಇನ್ನು ಬ್ಯಾಕ್ ಟು ಬ್ಯಾಕ್ ತೊಗೊಂಡೋಗ್ಬಿಡಿ, ಸಿಂಗಲ್ ಪೇಜಲ್ಲೇ ಪ್ರಿಂಟೌಟ್ನ ತೊಗೊಂಡೋಗಿ. ಮತ್ತು ಈ ಒಂದು 3 ಶೀಟ್ ಏನಿದೆಯಲ್ಲ ಆಲ್ ಟಿಕೆಟ್ ಜೊತೆಗೆ ನೀವು 2 ಪಾಸ್ಪೋರ್ಟ್ ಸೈಜ್ ಫೋಟೋನ ತೊಗೊಂಡೋಗಿ. ಮತ್ತು ಇಲ್ಲಿ ಏನಾದರೂ ನೀವು ತಪ್ಪು ಮಾಡಿದ್ದೀರಾ ಅಂತ ಅನ್ಸಿದ್ರೆ ಇಲ್ಲಿ ಪೋಸ್ಟ್ ಕಾರ್ಡ್ ಸೈಜಲ್ಲೇ ಒಂದು ಎಕ್ಸ್ಟ್ರಾ ತೊಗೊಂಡೋಗಿ, ಪೋಸ್ಟ್ ಕಾರ್ಡ್ ಸೈಜು ಏನು ಕೂಡ ಪ್ರಾಬ್ಲಮ್ ಆಗಲ್ಲ, ಸರಿನಾ? ಮತ್ತು ಇದ್ರ ಜೊತೆಗೆ ನೆನಪಿರಲಿ, ಈ ಒಂದು ಆಲ್ ಟಿಕೆಟ್ ಜೊತೆಗೆ ನೀವೊಂದು ಐಡೆಂಟಿಟಿ ಪ್ರೂಫ್ ಆಗಿ ಒಂದು ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕಾಗಿರುತ್ತೆ. ಗೌರ್ಮೆಂಟ್ ಆಫ್ ಇಂಡಿಯಾ ಇಶ್ಯೂ ಮಾಡಿರೋದು ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, DL ಆಗಿರ್ಬೋದು. DL ಯಾರ ಹತ್ರನೂ ಕೂಡ ಇರಲ್ಲ, ಪ್ಯಾನ್ ಕಾರ್ಡ್ ಸ್ವಲ್ಪ ಜನದ ಹತ್ರ ಇರುತ್ತೆ. ಆಧಾರ್ ಕಾರ್ಡ್ ತೊಗೊಂಡೋಗಿ ಒರಿಜಿನಲ್ ತೊಗೊಂಡೋಗ್ಬೇಕಾಗುತ್ತೆ. ಮತ್ತು ಎಕ್ಸ್ಟ್ರಾನು ಕೂಡ ಒಂದು ಮಾಡಿಸ್ಕೊಂಡೋಗಿ ಆಧಾರ್ ಕಾರ್ಡು, ಏನೂ ಕೂಡ ಪ್ರಾಬ್ಲಮ್ ಆಗಲ್ಲ. ಅವರೇ ಕ್ಲಿಯರ್ ಕಟ್ಟಾಗಿ ಹೇಳಿದರೆ ಎಕ್ಸಾಮಿನೇಷನ್ ದಿನ ನೀವು ಯಾವ ರೀತಿ ಹೋಗಬೇಕು, ಏನು ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಲೇಬೇಕು ಅನ್ನೋದನ್ನ ಗಮನ ಇಟ್ಟು ನೋಡ್ಕೊಳ್ಳಿ. ಇಲ್ಲಿ ಫಸ್ಟು ನೀಟ್ ಅಡ್ಮಿಟ್ ಕಾರ್ಡು 3 ಪೇಜ್ ಇರೋದು, ಜೊತೆಗೆ ನೀಟ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವೊಂದು ಫೋಟೋ ಕೊಟ್ಟಿರ್ತೀರಾ ಸೇಮ್ ಅದೇ ಫೋಟೋನ ನೀವು ತೊಗೊಂಡೋಗ್ಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜು. ಮತ್ತು ಒಂದು ಪೋಸ್ಟ್ ಕಾರ್ಡ್ ಸೈಜು ಒಂದು ಫೋಟೋನ ತೊಗೊಂಡೋಗಿ ಅಂತ ಹೇಳಿದರೆ, ಕಲರ್ ಫೋಟೋನ. ಮತ್ತು ಇಲ್ಲಿ ನೆಕ್ಸ್ಟ್ ನೀವು ನೋಡ್ಬೋದಾಗಿರುತ್ತೆ ಒಂದು ಫೋಟೋ ID ಬೇಕಾಗುತ್ತೆ. ಅಂದರೆ ಆಥೋರೈಸ್ಡ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಇಶ್ಯೂ ಮಾಡಿರೋವಂಥ ನೀವು ರೆಸಿಡೆನ್ಸಿ ಆಫ್ ಇಂಡಿಯಾ ಅನ್ನೋದಕ್ಕೆ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಗೌರ್ಮೆಂಟ್ IDನ ತೊಗೊಂಡೋಗ್ಬೇಕಾಗುತ್ತೆ. ಇದರಲ್ಲಿ ನೀವು ಒಂದು ಸೆಕೆಂಡ್ PUCದು ಕೂಡ ಆಲ್ ಟಿಕೆಟ್ನ ತೊಗೊಂಡೋಗ್ಬೋದು, ಅಥವಾ ನಿಮ್ಮದು ಆಧಾರ್ ಕಾರ್ಡ್ನ ತೊಗೊಂಡೋಗ್ಬೋದು, ಯಾವುದಾದ್ರು ತೊಗೊಂಡೋಗ್ಬೋದಾಗಿರುತ್ತೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ ಏನಾದರೂ ಸ್ಟೂಡೆಂಟ್ಸ್ ಆಗಿದ್ದರೆ ಅವರು ಒಂದು ಸರ್ಟಿಫಿಕೇಟ್ನ ತೊಗೊಂಡೋಗ್ಬೇಕಾಗುತ್ತೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅನ್ನೋದಕ್ಕೆ ಒಂದು ಡಾಕ್ಟರ್ ಏನೋ ಇಶ್ಯೂ ಮಾಡಿರ್ತಾರಲ್ಲ ಒಂದು ಸರ್ಟಿಫಿಕೇಟ್ನ ತೊಗೊಂಡೋಗ್ಬೇಕಾಗುತ್ತೆ. ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.